ಕಮ್ಮಿ ಬಜೆಟ್ನಲ್ಲಿ ಕ್ಯಾಮ್ರಾ ಹುಡುಕ್ತಾ ಇರೋರಿಗೆ, ಇಲ್ಲ ಫುಲ್ ಫ್ರೇಮ್ ಕ್ಯಾಮ್ರಾಗಳನ್ನ ಸರ್ಚ್ ಮಾಡ್ತಾ ಇರೋರಿಗೆ, ಇಲ್ಲ ನಾನೊಂದು ಶಾರ್ಟ್ ಫಿಲ್ಮ್ ಮಾಡಬೇಕು ಬಟ್ ಬಜೆಟ್ ಕಮ್ಮಿ ಇದೆ ಅಂತ ಹೇಳ್ತಾ ಇರೋರಿಗೆ, ನನಗೆ ತುಂಬ ಸರಿ ಕಮೆಂಟ್ ಬಂದಿತ್ತು ಒಂದು ಒಳ್ಳೆ ಕ್ಯಾಮ್ರಾ ಬಟ್ ಕಮ್ಮಿ ಬಜೆಟು 2 ಲಕ್ಷದ ಒಳಗಡೆ 1 ಲಕ್ಷದ ಒಳಗಡೆ ಅಂತ. ಸೊ ಇದಕ್ಕೆಲ್ಲ ಒಂದೇ ಒಂದು ಕ್ಯಾಮ್ರಾನ ಇವತ್ತು ನಾನು ರೆಫರ್ ಮಾಡ್ತಾ ಇದ್ದೀನಿ. ಇದೇ ಕೆನಾನ್ ಕಂಪ್ನಿಯ R8 ಕ್ಯಾಮ್ರಾ. ಈ R8 ಅನ್ನೋದು ಫುಲ್ ಫ್ರೇಮ್ ಕ್ಯಾಮ್ರಾ. ಇದ್ರ ಬಗ್ಗೆ ತಿಳ್ಕೊಳ್ತೀವಿ ಈ ವಿಡಿಯೋದಲ್ಲಿ. ಮತ್ತು ನಾನು ಸಿನಿಮಾಟೋಗ್ರಾಫರ್ ಮನೋಹರಾಚಾರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಇದು ಕೆನಾನ್ ಕಂಪ್ನಿಯ R8 ಅನ್ನೋ ಒಂದು ಮಾಡೆಲ್. ಈ ಕ್ಯಾಮ್ರಾ ಫುಲ್ ಫ್ರೇಮ್ ಸೆನ್ಸರ್ನ ಒಂದು ಕ್ಯಾಮ್ರಾ. ಸೊ ಇದು ಬಂದ್ಬಿಟ್ಟು 24.2 ಮೆಗಾಪಿಕ್ಸೆಲ್ ಹೊಂದಿರುವಂಥ ಒಂದು ಕ್ಯಾಮ್ರಾ. ಇದು ಬಂದ್ಬಿಟ್ಟು ಡಿಜಿಕ್ ಎಕ್ಸನ್ನು ಪ್ಲಸ್ ಸಿಮೋಸ್ ಸೆನ್ಸರನ್ನು ಒಳಗೊಂಡಿರುತ್ತೆ. ಮತ್ತು ಇದು ತುಂಬ ಒಳ್ಳೆ ಕ್ವಾಲಿಟಿಯ ಪಿಕ್ಚರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಪ್ಲಸ್ ಸ್ಪೋರ್ಟ್ಸ್ ಫೋಟೋಗ್ರಫಿ, ಲ್ಯಾಂಡ್ಸ್ಕೇಪ್, ಫುಡ್ ಫೋಟೋಗ್ರಫಿ ಮತ್ತು ಪೋರ್ಟ್ರೇಟ್ ಫೋಟೋಗ್ರಫಿ ಪ್ಲಸ್ ವೆಡ್ಡಿಂಗ್ ಫೋಟೋಗ್ರಫಿ ಎಲ್ಲದಕ್ಕೂ ಒಂದು ಲೋ ಬಜೆಟ್ನ ಹೈಲಿ ರೆಕಮೆಂಡೆಡ್ ಕ್ಯಾಮ್ರಾ ಆಗಿದೆ. ಫೋಟೋಗ್ರಫಿ ಇದರಲ್ಲಿ ನೋಡೋದಾದ್ರೆ ಇದರಲ್ಲಿ ನಮಗೆ JPEG, HEIF, RAW, C-RAW ಅಂದರೆ ಕೆನಾನ್ RAW ಅನ್ನೋ ಒಂದು ಫಾರ್ಮೆಟ್ಗಳಲ್ಲಿ ಫೋಟೋಗಳನ್ನು ತೆಗಿಬೋದು. ಮತ್ತು ಇದರಲ್ಲಿ ಎಲೆಕ್ಟ್ರಾನಿಕ್ ಶಟರ್ನಲ್ಲಿ 40 FPS ವರ್ಗೂ ಶೂಟಿಂಗ್ ರೇಂಜು ಇದೆ. ಸೊ ಇಲ್ಲಿ ನಾವು ಒಂದೇ ಸೆಕೆಂಡಲ್ಲಿ ಒಂದೇ ಕ್ಲಿಕ್ಕಲ್ಲಿ 40 ಫೋಟೋಗಳನ್ನು ಈ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡ್ಕೋಬೋದು. ಮತ್ತು ರಾ ಬಸ್ಟ್ ಮೋಡಲ್ಲಿ 30 ಫೋಟೋಸ್ಗಳನ್ನು ಅಂದರೆ 30 ಫೋಟೋಗಳನ್ನು ಒಂದೇ ಸೆಕೆಂಡ್ನಲ್ಲಿ ಒಂದೇ ಕ್ಲಿಕ್ನಲ್ಲಿ ಕ್ಯಾಪ್ಚರ್ ಮಾಡುತ್ತೆ ಈ ಕೆನಾನ್ R8 ಕ್ಯಾಮ್ರಾ. ಸೊ ಇವಾಗ ಪ್ರೀ ಕ್ಯಾಪ್ಚರಿಂಗ್ ಮೋಡ್ ಟೆಕ್ನಾಲಜಿ ರನ್ನಿಂಗ್ ಇರುವಂಥ ಕುದುರೆ ಈ ಕ್ಯಾಮ್ರಾದಲ್ಲೂ ಓಡ್ತಾ ಇದೆ. ಅಂದರೆ ಪ್ರೀ ಕ್ಯಾಪ್ಚರಿಂಗ್ ಮೋಡ್ ಈ ಕ್ಯಾಮ್ರಾದಲ್ಲೂ ಕೂಡ ಇದೆ. ನೀವು ಫೋಟೋಗ್ರಫಿನ ಕಂಟಿನ್ಯೂಸ್ ಮೋಡಲ್ಲಿ ಶೂಟ್ ಮಾಡಬೇಕಾದ್ರೆ ನಿಮಗೆ 0.5 ಸೆಕೆಂಡ್ಸ್ ಬಿಫೋರ್ ನಿಮಗೆ ಇಮೇಜ್ಗಳು ಸಿಗುತ್ತೆ. ಈ ಕೆನಾನ್ R8ನ ಆಟೋ ಫೋಕಸಿಂಗ್ ಬಗ್ಗೆ ಹೇಳಬೇಕಂದ್ರೆ ಇದು ಬಂದ್ಬಿಟ್ಟು ಯಾವ ಸಬ್ಜೆಕ್ಟ್ ಇರುತ್ತೋ ಅದನ್ನು ಡಿಟೆಕ್ಟ್ ಮಾಡುತ್ತೆ. ಅದು ಮನುಷ್ಯನ, ಪ್ರಾಣಿನ, ಇಲ್ಲ ವೆಹಿಕಲ್ಲ ಅಂತ. ಅದಾದಮೇಲೆ ಅದನ್ನು ಟ್ರ್ಯಾಕ್ ಮಾಡುತ್ತೆ. ಮನುಷ್ಯ ಆದರೆ ಹೆಡ್ಡು ಮತ್ತು ಫೇಸು, ಐ ಮತ್ತು ಬಾಡಿ ಇದ್ರ ಮೇಲೆ ಡಿಟೆಕ್ಟ್ ಮಾಡುತ್ತೆ. ಇಲ್ಲ ಪ್ರಾಣಿ ಆದರೆ, ಇಲ್ಲ ಪಕ್ಷಿ ಆದರೆ, ಇಲ್ಲ ಅಕಸ್ಮಾತ್ ಪ್ರಾಣಿಯಲ್ಲಿ ಬೆಕ್ಕು, ನಾಯಿ, ಕುದುರೆಯನ್ನು ಸೊ ಈ ಥರ ಒಂದು ಪ್ರಾಣಿ ಇದು ಅಂತ ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಅದ್ರ ಬಿಟ್ಟು ವೆಹಿಕಲನ್ನು ಬಂದರೆ ಮೋಟ್ರ್ ಸೈಕಲ್, ಪ್ಲೈನ್, ಟ್ರೈನ್, ಕಾರ್ ಇದನ್ನು ಡಿಟೆಕ್ಟ್ ಮಾಡ್ಕೊಳ್ಳುತ್ತೆ. ಇದರಿಂದ ನಮ್ಗೆ ಏನಪ್ಪ ಲಾಭ ಅಂದರೆ ಆಟೋ ಫೋಕಸಿಂಗ್ ನಮಗೆ ಈಸಿಯಾಗಿ ಆಗುತ್ತೆ. ಸ್ಟ್ರೈನ್ಲೆಸ್ ಆಗಿ ನಾವು ಇದನ್ನು ವರ್ಕ್ ಮಾಡ್ಕೋಬೋದು. ಇನ್ನು ಅದು ಬಿಟ್ಟು ನಮಗೆ ಅದೇ ಆಟೋ ಫೋಕಸಿಂಗಲ್ಲಿ ನಮಗೆ ವರ್ಟಿಕಲ್ ಮತ್ತು ಹಾರಿಜೆಂಟಲಲ್ಲಿ ವೈಡ್ ರೇಂಜಲ್ಲಿ ನಮಗೆ ಫೋಕಸಿಂಗ್ ಈ ಕ್ಯಾಮ್ರಾದಲ್ಲಿ ಅವೈಲಬಲ್ ಇದೆ. ಅದನ್ನು ನಾವು ಸೆಟ್ಟಿಂಗ್ ಕೂಡ ಮಾಡ್ಕೋಬೋದು. ಪೋರ್ಟ್ರೇಟ್ ಆದರೆ ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಆದರೆ ಲ್ಯಾಂಡ್ಸ್ಕೇಪ್ ಮಾಡ್ಕೋಬೋದು. ನೀವೇನಾದ್ರು ರೀಲ್ಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಒಂದು ಪೋರ್ಟ್ರೇಟಾಗಿ ನೀವು ಮಾಡಿಕೊಂಡು ಫೋಕಸಿಂಗ್ ಈಸಿಯಾಗಿ ತಗೊಳ್ಳೋ ಥರ ಸೆಟ್ ಮಾಡಿಕೊಂಡು ಈ ಕ್ಯಾಮ್ರಾದಲ್ಲಿ ಆಪ್ರೇಟ್ ಮಾಡ್ಕೊಬೋದು. ಅಂದರೆ ಮನುಷ್ಯನನ್ನು ಒಂದು ಆಟೋ ಫೋಕಸಿಂಗ್ ಟ್ರ್ಯಾಕಿಂಗ್ ಹಾಕಿದ್ದೀನಿ, ಆ ಒಂದು ವಿಡಿಯೋನ ತೆಗಿತಾ ಇದ್ದೀನಿ ಅಂದರೆ ನಿಮಗೆ ರೈಟ್ ಐ ಬೇಕಾ ಲೆಫ್ಟ್ ಐ ಬೇಕಾ ಅಂತಲೂ ಕೂಡ ಆಟೋ ಫೋಕಸಿಂಗ್ ಸಿಸ್ಟಮಲ್ಲಿ ಸೆಟ್ಟಿಂಗ್ಸಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಸೊ ಲೋ ಲೈಟ್ ಫೋಟೋಗ್ರಫಿ ಮಾಡ್ತೀನಿ, ಬೇರೆ ಯಾವುದೇ ಫೋಟೋಗ್ರಫಿ ಮಾಡ್ತೀನಿ ಅಂದರೂ ISO ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ISO ಬಗ್ಗೆ ಹೇಳೋಕ್ಕಾದ್ರೆ ಇದರಲ್ಲಿ 1,02,400 ISO ರೇಂಜ್ ಇರೋದು ಬೆನಿಫಿಟ್ ಅಂತಾನೆ ಹೇಳ್ಬೋದು. ಸೊ ಇನ್ನು HDR ಮೋಡಲ್ಲಿ ನಾವೇನಾದರೂ ಕ್ಯಾಪ್ಚರ್ ಮಾಡ್ತೀವಿ ಅಂದರೆ ಮೂವಿಗಳಿರೋ ಸಬ್ಜೆಕ್ಟ್ ಕೂಡ ನಮಗೆ HDR ಮೋಡ್ ಒಳಗಡೆ ಬರುತ್ತೆ. ಸೊ ಆಮೇಲೆ ಇದರಲ್ಲಿ ಬಂದ್ಬಿಟ್ಟು ಹೈ ಡೈನಾಮಿಕ್ ರೇಂಜಲ್ಲಿ ತುಂಬ ಕ್ವಾಲಿಟಿ ಆಗಿರುವಂಥ ಒಂದು HDR ಇಮೇಜ್ ನಮ್ಗೆ ಇದರಲ್ಲಿ ಕ್ಯಾಪ್ಚರ್ ಆಗುತ್ತೆ. ಸೊ ನಾವೇನಾದರೂ ISO ಮತ್ತು HDR ಈ ಎರಡೂ ಆದಮೇಲೆ ನಮ್ಮ ತಲೆಗೆ ಬರೋದೇನೆಂದರೆ EV. ಸೊ EV ಬಂದ್ಬಿಟ್ಟು ನಮಗೆ ಯಾವ ರೇಂಜ್ವರೆಗೂ ರಿಕವರಿ ಮಾಡುವಂತಹ ಒಂದು ಡೀಟೇಲಿಂಗ್ ನಮಗೆ ಸಿಗುತ್ತೆ ಅಂತ. ಅಂದರೆ ಈ ಶ್ಯಾಡೋ ಮತ್ತು ಹೈಲೈಟ್ಸ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸೊ ಬೇಕಾಗಿರುವಂಥ ಕಾನ್ಫಿಗ್ರೇಷನ್ ಇದು. ಸೊ ಇದು ಬಂದ್ಬಿಟ್ಟು ನಮಗೆ -6.5 ಇಲ್ಲಿವರೆಗೂ ನಾವು ರಿಕವರಿನ ಮಾಡ್ಕೋಬೋದಾಗಿದೆ. ಇದು ನಮಗೆ ಹೈಲಿ ಒಂದು ಇಮೇಜ್ ಕ್ವಾಲಿಟಿಯನ್ನು ನಮಗೆ ಡೆವಲಪ್ ಮಾಡಿ ಕೊಡುತ್ತೆ. ಮತ್ತು ಇದು ನಾಯ್ಸನ್ನು ಸ್ವಲ್ಪ ಲೆಸ್ ಆಗಿ ಇಟ್ಕೊಂಡಿರುತ್ತೆ. ಅಂದರೆ ನಾಯ್ಸ್ ಲೆಸ್ ಪಿಕ್ಚರ್ಸ್ ಅಂತಾರ ಅದು ನಮಗೆ ಈ ಕ್ಯಾಮ್ರಾದಲ್ಲಿ ಸಿಗುತ್ತೆ. R8 ಕ್ಯಾಮ್ರಾದ 4K ವಿಡಿಯೋ ಒಂದು ಕಾನ್ಫಿಗರೇಷನ್ನ ನೋಡೋಕೆ ಹೋದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಈ 4K ವಿಡಿಯೋ ಇದರಲ್ಲಿ ಅವೈಲಬಲ್ ಇದೆ. 60pಯಲ್ಲಿ ನೀವು ಇದನ್ನು ರೆಕಾರ್ಡ್ ಮಾಡ್ಬೋದು. ಇದು 6K ಓವರ್ ಸ್ಯಾಂಪ್ಲಿಂಗ್ ಆಗಿರುತ್ತೆ. ಸೊ ಅಂದರೆ ಸ್ವಲ್ಪ ಶಾರ್ಪಾಗಿ ರಿಚ್ ಆಗಿ ಇರೋ ಡೀಟೇಲ್ಸ್ಗಳು ನಿಮಗೆ ಇದೇ 4K 60pಯಲ್ಲಿ ಸಿಗುತ್ತೆ. ಮತ್ತು ಇದರಲ್ಲಿ ಟೈಮ್ ಲ್ಯಾಪ್ಸ್ ಕೂಡ 4Kಲ್ಲೇ ನೀವು ತೊಗೋಬೋದು, ರೆಕಾರ್ಡ್ ಮಾಡ್ಬೋದು. ಸೊ 4K ವಿಡಿಯೋ ಇದಾದ್ಮೇಲೆ ಫುಲ್ HD ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಫುಲ್ HD ನಾರ್ಮಲ್ ರೆಕಾರ್ಡಿಂಗ್ 100% ಮಾಡ್ಬೋದು, ತೊಂದರೆ ಇಲ್ಲ. ಅದ್ರ ಜೊತೆಗೆ ನೀವು 180p ಸ್ಲೋ ಮೋಷನಲ್ಲಿ ಫುಲ್ HDಯಲ್ಲಿ ಕ್ರಿಯೇಟ್ ಮಾಡ್ಕೊಬೋದು. ಸೊ 180pಯಲ್ಲಿ ಸ್ಲೋ ಮೋಷನ್ ವಿಡಿಯೋ ರೆಕಾರ್ಡಿಂಗ್ ಮಾಡೋದಲ್ಲದೆ ಇದನ್ನು ಡಿಸ್ಪ್ಲೇಯಲ್ಲಿ ನೀವು ನೋಡಬೇಕಾದ್ರೆ ಸೊ ನಾರ್ಮಲ್ ವ್ಯೂಗಿಂತ 6x ಸ್ಲೋ ಆಗಿ ನೀವು ವಿಡಿಯೋನ ಪ್ಲೇ ಮಾಡ್ಬೋದು. ಇದರಲ್ಲಿ ಇಂಥ ಕ್ಯಾಮ್ರಾಗಳು ಇಂಥ ವಿಡಿಯೋ ಈ ಥರ ಕಾನ್ಫಿಗರೇಷನ್ ಕೊಟ್ಟಾಗ ನಮಗೆ IS ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. IS ಮೀನ್ಸ್ ಇಮೇಜ್ ಸ್ಟೆಬಿಲೈಸೇಷನ್. ಸೊ ಇಮೇಜ್ ಸ್ಟೆಬಿಲೈಸೇಷನ್ ನಮಗೆ ಇದರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದು ಇನ್ಬಿಲ್ಟ್ ಆಗಿರೋದ್ರಿಂದ ನಾವು ಕೆನಾನ್ ಲೆನ್ಸಸ್ಗಳನ್ನೇ ಯೂಸ್ ಮಾಡಿದಾಗ
ನಮ್ಗೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ವಿಡಿಯೋ ಔಟ್ಪುಟ್ ಶೇಕ್ ಅಲ್ಲದೇ ತುಂಬ ಕ್ಲಿಯರಾಗಿ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫೋಟೋದಲ್ಲಿ ಪ್ರೀ ಕ್ಯಾಪ್ಚರಿಂಗ್ ಮೋಡ್ ಆಯಿತು, ಇನ್ನು ವಿಡಿಯೋದಲ್ಲಿ ಪ್ರೀ ಕ್ಯಾಪ್ಚರಿಂಗ್ ಮೋಡ್ ಇದೆಯಾ ಅಂತ ಈ ಕ್ಯಾಮ್ರಾದಲ್ಲಿ ಏನಾದರೂ ಕೇಳಿದ್ರೆ ಇದರಲ್ಲಿ ಪ್ರೀ ಕ್ಯಾಪ್ಚರಿಂಗ್ ಮೋಡ್ ವಿಡಿಯೋದಲ್ಲೂ ಕೂಡ ಇದೆ. ಬಿಫೋರ್ 5 ಸೆಕೆಂಡ್ಸ್ ನಿಮಗೆ ವಿಡಿಯೋ ರೆಕಾರ್ಡಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಕ್ಯಾನನಲ್ಲಿ ಸಿ-ಲಾಗ್ ಅಂತ ಬರುತ್ತೆ. ಇದೇ ಸಿ-ಲಾಗಲ್ಲಿ ನಾವು ವಿಡಿಯೋ ಮಾಡಿ ಆಮೇಲೆ ಬೇಕಾದ್ರೂ ಕಲರ್ ಗ್ರೇಡಿಂಗ್ ಮಾಡ್ಕೊಬೋದು. ಈ ಒಂದು ಕಾನ್ಫಿಗರೇಷನ್ನ ಈ ಕ್ಯಾಮ್ರಾದಲ್ಲೂ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸಿ-ಲಾಗ್ 3 ಇನ್ಬಿಲ್ಟ್ ಆಗಿ ನಿಮಗೆ ಕೊಡ್ತಾ ಇದ್ದಾರೆ. ಅದು 10 ಬಿಟ್ ವಿಡಿಯೋ, 10 ಬಿಟ್ಟಲ್ಲಿ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಸೊ ಇದನ್ನು ನೀವು 10 ಬಿಟ್ಟಲ್ಲಿ ಸಿ-ಲಾಗ್ 3 ವಿಡಿಯೋ ರೆಕಾರ್ಡಿಂಗ್ ಮಾಡಿ ಕಲರ್ ಗ್ರೇಡಿಂಗ್ ಮಾಡಿದ್ರೆ ಲುಕ್ ಗುಡ್, ಚೆನ್ನಾಗಿರುತ್ತೆ, ಸಿನಿಮ್ಯಾಟಿಕ್ ಫೀಲ್ ಇರುತ್ತೆ. ಅದರಲ್ಲಿ ಒಂಥರ ಕಲರ್ಸ್ ಎಲ್ಲ ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ. ನಿಮ್ಗೆ ಯಾವ ಟೋನ್ ಬೇಕೋ ಆ ಟೋನ್ ಕೊಟ್ಕೊಂಡು ನೀವು ಯಾವ ಫೀಲನ್ನ ಕೊಡೋದು ಕೊಟ್ಟಿದ್ದೀರೋ ವಿಡಿಯೋದಲ್ಲಿ ಅದನ್ನು ನೀವು ಕೊಡ್ಬೋದು. ಅಕಸ್ಮಾತ್ ನೀವು ಶಾರ್ಟ್ ಫಿಲ್ಮ್ ಮೇಕರ್ ಆಗಿದ್ರೆ ನಿಮ್ಗೆ ಇದು ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಲೈವ್ ಸ್ಟ್ರೀಮಿಂಗ್ನ ಈ ಕ್ಯಾಮ್ರಾದಲ್ಲೂ ಕೂಡ ಮಾಡ್ಬೋದು. UAC ಮತ್ತು UVC ಅನ್ನೋ ಒಂದು ಟೆಕ್ನಾಲಜಿ ಮುಖಾಂತರ ಇದನ್ನು ನೀವು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿ ನೀವು ವೆಬ್ಸೈಟ್ ಆಗಿದ್ದರೆ ವೆಬ್ಸೈಟ್ನಲ್ಲಿ ಲೈವ್ ಸ್ಟ್ರೀಮಿಂಗ್ನ ಆರಾಮಾಗಿ ಮಾಡ್ಕೋಬೋದು. ಅಕಸ್ಮಾತ್ ನೀವು ಯೂಟ್ಯೂಬರ್ ಆಗಿದ್ದರೆ ಯೂಟ್ಯೂಬಲ್ಲೂ ಕೂಡ ಆರಾಮಾಗಿ ನೀವು ಲೈವ್ ಸ್ಟ್ರೀಮಿಂಗನ್ನು ಮಾಡ್ಬೋದು. ಸೊ ಫೇಸ್ಬುಕ್ ಇದ್ದರೆ ಫೇಸ್ಬುಕ್ಕಲ್ಲೂ ಯೂಸ್ ಮಾಡ್ಬೋದು. ಸೊ ಈ ಲೈವ್ ಸ್ಟ್ರೀಮಿಂಗ್ ಆಪ್ಷನ್ ಇರೋದ್ರಿಂದ ಇದೊಂದು ಸ್ವಲ್ಪ ಮಲ್ಟಿ ಯೂಸ್ ಕ್ಯಾಮ್ರಾ ಆಗಿ ಕನ್ವರ್ಟ್ ಆಗಿಬಿಡ್ಬೋದೇನೋ. ಯಾರೇ ಆಗಲಿ ವಿಡಿಯೋ ಮಾಡಬೇಕಾದ್ರೆ ಎಕ್ಸ್ಪೋಸರ್ನ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗೇ ಇರುತ್ತೆ, ಅಂದರೆ ಪರ್ಫೆಕ್ಟ್ ಎಕ್ಸ್ಪೋಸರ್ನ. ಸೊ ಇದರಲ್ಲಿ ನಾವು ಜೀಬ್ರಾ ಬದಲಾಗಿ ನಾವು ಫಾಲ್ಸ್ ಕಲರ್ಗಳನ್ನ ಯೂಸ್ ಮಾಡ್ಕೋಬೋದು. ನೀವು ಅಕಸ್ಮಾತ್ ಒಂದು ಹೈಲಿ ಅಂದರೆ ಸ್ವಲ್ಪ ಹೆವಿ ಆಗ್ತಾ ಇದೆ, ಬರ್ನಿಂಗ್ ಆಗ್ತಾ ಇದೆ, ಅಂದರೆ ಲೈಟಿಂಗ್ಸ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ಸಂಕೇತವಾಗಿ ನೀವು ರೆಡ್ ಕಲರ್ನ ಯೂಸ್ ಮಾಡ್ತೀರಾ ಅಂದರೆ ಸೊ ಆಫ್ ಜೀಬ್ರಾ ಬದಲಾಗಿ ನಿಮಗೆ ರೆಡ್ ಕಲರ್ ಆನ್ ಆಗುತ್ತೆ. ನೀವು ಎಲ್ಲೆಲ್ಲಿ ರೆಡ್ ಕಲರ್ ಬರುತ್ತೋ ಅಲ್ಲೆಲ್ಲ ನಿಮಗೆ ಹೆವಿ ಎಕ್ಸ್ಪೋಸರ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಜೀಬ್ರಾ ಬದಲಾಗಿ ನಾವು ಇದರಲ್ಲಿ ಫಾಲ್ಸ್ ಕಲರ್ಗಳನ್ನ ಯೂಸ್ ಮಾಡ್ಬೋದು. ಕ್ಯಾಮ್ರಾದಲ್ಲಿ ವಿಡಿಯೋ ಮೋಡ್ ಆನ್ ಮಾಡಿ ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ನಾವು ಫೇಸ್ ಮಾಡುವಂಥ ಇಶ್ಯೂಗಳಲ್ಲಿ ಒಂದು ಇಶ್ಯೂ ಬಂದ್ಬಿಟ್ಟು ಸೊ ಬ್ಯಾಟ್ರಿ ಲೆವೆಲ್ ಕಮ್ಮಿ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಆಗಿ ಈ ಕ್ಯಾಮ್ರಾದಲ್ಲಿ ಟೈಪ್ ಸಿ ಪೋರ್ಟನ್ನು ಕೊಟ್ಟು ಅಲ್ಲಿಂದನೇ ನೀವು ಕ್ಯಾಮ್ರಾದೊಳಗಿರುವಂಥ ಒಂದು ಬ್ಯಾಟ್ರಿಯನ್ನು ಚಾರ್ಜ್ ಮಾಡುವಂಥ ಫೆಸಿಲಿಟಿಯನ್ನು ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ನೀವು ಲೈವ್ ಸ್ಟ್ರೀಮಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾ ಆಫ್ ಆಗಬಾರ್ದು ಅಂದರೆ ಈ ಪೋರ್ಟನ್ನು ಯೂಸ್ ಮಾಡ್ಕೊಳ್ಳಿ. ಜೊತೆಗೆ ಇದು ಬಂದ್ಬಿಟ್ಟು ನಿಮಗೆ LCD ಮತ್ತು ವ್ಯೂ ಫೈಂಡರ್ ಎರಡನ್ನೂ ಬರುತ್ತೆ. ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಫ್ಲ್ಯಾಶ್ ಇರೋದಿಲ್ಲ, ಬಟ್ ಇದರಲ್ಲಿ ನಿಮಗೆ ವ್ಯೂ ಫೈಂಡರಲ್ಲಿ OLED ವ್ಯೂ ಫೈಂಡರು 0.39 ಇಂಚಸ್ ಅನ್ನು ಕೊಟ್ಟಿರೋದ್ರಿಂದ ನಿಮಗೆ ಒಂಥರ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಿಮಗೆ 120 ರಿಫ್ರೆಶ್ ರೇಟನ್ನು ಕೊಟ್ಟಿರೋದ್ರಿಂದ ನಿಮಗೆ ಲೈವ್ ಆಗಿ ಆ ವಿಡಿಯೋ ಒಂದು ಯಾವ ಒಂದು ಮೋಷನಲ್ಲಿದೆ ಅನ್ನೋದನ್ನು ವ್ಯೂ ಫೈಂಡರಲ್ಲಿ ಸಾಧ್ಯ ಆದರೆ ನೋಡ್ಬೋದು. ಫೋಟೋ ಆಗಲಿ ವಿಡಿಯೋ ಆಗಲಿ ರೆಕಾರ್ಡಿಂಗ್ ಮೋಡ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಸೊ ರೆಕಾರ್ಡಿಂಗ್ ಮೋಡಲ್ಲಿ ನಮಗೆ ಯಾವ ಕಾರ್ಡ್ಗಳನ್ನು ಯೂಸ್ ಮಾಡ್ತೀವಿ ಆ ಕಾರ್ಡ್ಗಳಿಗೆ ಬೇಕಾದಂಥ ಸ್ಲಾಟ್ಗಳು ಆ ಕ್ಯಾಮ್ರಾದಲ್ಲಿ ಇದೆಯಾ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ನೀವು SD ಕಾರ್ಡ್, SDHC ಕಾರ್ಡ್, SDXC ಕಾರ್ಡ್ಗಳನ್ನು ನೀವು ಯೂಸ್ ಮಾಡ್ಬೋದು. ಅದಲ್ಲದೆ ಇದರಲ್ಲಿ ನೀವು UHS 2 ಗ್ರೇಡ್ನ ಕಾರ್ಡ್ಗಳನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಒಳ್ಳೆ ಸ್ಲಾಟನ್ನು ಇದರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಈ ಸ್ಲಾಟನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಹೈ ಕ್ವಾಲಿಟಿ ಫುಟೇಜ್ಗಳನ್ನು, ಸ್ವಲ್ಪ ಹೆವಿ ಫುಟೇಜ್ಗಳನ್ನು ಆ ಕಾರ್ಡ್ನಲ್ಲಿ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಈಸಿ ಆಗುತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ ಒಳ್ಳೊಳ್ಳೆ ಫುಟೇಜ್ಗಳನ್ನು ನಾವು ಈ ಕ್ಯಾಮ್ರಾದಲ್ಲಿ ಕ್ರಿಯೇಟ್ ಮಾಡುವಂಥ ಸೆಟ್ಟಿಂಗ್ಸ್ಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ UHS 2ನ ಅಪ್ಗ್ರೇಡ್ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇದರಲ್ಲಿ ಅಂತ ಹೇಳ್ಬೋದು, ಅದು ಈ ಬಜೆಟ್ನಲ್ಲಿ. ಈ ಕೆನಾನ್ R8ನ ಬಾಡಿ ಬಗ್ಗೆ ತಿಳ್ಕೊಬೇಕಾದ್ರೆ ಮ್ಯಾಗ್ನೀಷಿಯಂ ಅಲಾಯ್ ಅನ್ನೋ ಒಂದು ಮೆಟೀರಿಯಲಿಂದ ಈ ಬಾಡಿ ರೆಡಿಯಾಗಿದೆ. ಅದರ ಜೊತೆಗೆ ನಮಗೆ ಡಸ್ಟ್ ಆ್ಯಂಡ್ ವಾಟರ್ ರೆಸಿಸ್ಟೆನ್ಸ್ ಪವರನ್ನು ಈ ಬಾಡಿ ಹೊಂದಿದೆ. ಈ ಬಾಡಿಯ ತೂಕ ಬರೀ 416 ಗ್ರಾಮ್. ಈ ಬಾಡಿ, ಬ್ಯಾಟ್ರಿ, SD ಕಾರ್ಡ್ ಈ ಮೂರನ್ನು ಸೇರಿಸಿ ಲೆನ್ಸ್ ಬಿಟ್ಟು, ಲೆನ್ಸು ನೀವು 85 mm ಹಾಕೋತೀರಾ, 35 mm ಹಾಕೋತೀರಾ, 50 mm ಹಾಕೋತೀರಾ, ಆ ಲೆನ್ಸ್ ವೆಯ್ಟ್ ಮೇಲೆ ಪ್ಲಸ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಬಟ್ ಬರೀ ಬಾಡಿನ ವೆಯ್ಟ್ ಮಾಡೋದಾದರೆ ನಾವು ಆ ವೆಯ್ಟ್ ನೋಡೋದಾದರೆ ನಾವು 416 ಗ್ರಾಮ್ಸ್ ಅಷ್ಟು ಮಾತ್ರ ಈ ಬಾಡಿಯ ವೆಯ್ಟು ಇದೆ. ಸೊ ಇನ್ನು ಫೈನಲಿ ಕನ್ಕ್ಲೂಷನ್ಗೆ ಬಂದರೆ ನಾವು ಇದು 24 ಮೆಗಾಪಿಕ್ಸೆಲ್ ಇರುವಂಥ ಫುಲ್ ಫ್ರೇಮ್ ಕ್ಯಾಮ್ರಾ. ಇದರಲ್ಲಿ ಬಂದುಬಿಟ್ಟು ನಮಗೆ 30 FPS 40 FPS ವರೆಗೂ ಕಂಟಿನ್ಯೂಸ್ ಶೂಟಿಂಗ್ ಮೋಡ್ ಇರೋದ್ರಿಂದ ನಾವೇನಾದರೂ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿದ್ದರೆ, ಸ್ಪೋರ್ಟ್ಸ್ ಫೋಟೋಗ್ರಾಫರ್ ಆಗಿದ್ದರೆ ಈ ಕ್ಯಾಮ್ರಾ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಇದರಲ್ಲಿ ನಮಗೆ 4K 60p ವರೆಗೂ ಸಿಗ್ತಾ ಇರೋದ್ರಿಂದ ನೀವೇನಾದರೂ 4K ವಿಡಿಯೋ ರಿಕ್ವೈರ್ಮೆಂಟ್ ನಿಮಗಿದ್ದರೆ ನೀವು ಈ ಕ್ಯಾಮ್ರಾನ ಬೈ ಮಾಡ್ಬೋದು. ಅದಲ್ಲದೆ ನೀವೇನಾದರೂ ಶಾರ್ಟ್ ಫಿಲ್ಮ್ ಮೇಕರ್ಸ್ ಏನಾದರೂ ಇದ್ದರೆ ಸೊ ಈ ಕ್ಯಾಮ್ರಾನ ಆರಾಮಾಗಿ ಬೈ ಮಾಡ್ಬೋದು. ಯಾಕೆ ಅಂದರೆ ಇದರಲ್ಲಿ ಲಾಕ್ 3 ಕೊಟ್ಟಿದ್ದಾರೆ, ಅದು 10 ಬಿಟ್ಟಲ್ಲಿ. ಸೊ ನೀವು ಇದನ್ನು ತೊಗೊಂಡು ಆರಾಮಾಗಿ ನಿಮ್ಮ ಫುಟೇಜ್ಗಳನ್ನ ಕಲರ್ಫುಲ್ಲಾಗಿ ಮಾಡ್ಕೋಬೋದು. ಜೊತೆಗೆ ನಿಮಗೆ SDHC ಆ್ಯಂಡ್ SDXC UHS 2 ಗ್ರೇಡ್ ಕಾರ್ಡ್ಗಳನ್ನು ಯೂಸ್ ಮಾಡೋದ್ರಿಂದ ನಿಮ್ಗೆ ಹೆವಿ ಫುಟೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಆರಾಮಾಗುತ್ತೆ. ಪ್ಲಸ್ ನಿಮಗೆ ಲೈವ್ ಸ್ಟ್ರೀಮಿಂಗ್ಗೋಸ್ಕರ ಈ ಕ್ಯಾಮ್ರಾಗಳನ್ನ ಬಿಟ್ಟಂಗೆ ಇಲ್ಲ, ಬಟ್ ಲೈವ್ ಸ್ಟ್ರೀಮಿಂಗ್ ಆಪ್ಷನ್ ಇದರಲ್ಲಿ ಇದೆ, ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು.
ಸೊ ಇದರಲ್ಲಿ ನಿಮಗೆ ಅಕಸ್ಮಾತ್ ನೀವೇನಾದರೂ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿದ್ದರೆ, ಡಾಕ್ಯುಮೆಂಟ್ರಿ ಫೋಟೋಗ್ರಾಫರ್ ಆಗಿದ್ದರೆ, ಇವೆಂಟ್ ಫೋಟೋಗ್ರಾಫರ್ ಆಗಿದ್ದರೆ, ಇದರಲ್ಲಿ ಫ್ಲ್ಯಾಶ್ ಮೌಂಟ್ ಕೊಟ್ಟಿರೋದ್ರಿಂದ ಆ ಮೌಂಟಲ್ಲೇ ನೀವು ಮೈಕ್ಗಳನ್ನು ಇಲ್ಲ ಅಂದರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡಬಹುದು. ಟೈಮ್ ಲ್ಯಾಪ್ಸು ಇಲ್ಲ ಸ್ಲೋ ಮೋಷನ್ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತೀನಿ ಅಂದರೆ ಟೈಮ್ ಲ್ಯಾಪ್ಸ್ನ 4Kಯಲ್ಲಿ ಇಲ್ಲ ಸ್ಲೋ ಮೋಷನ್ನ ಫುಲ್ HD ಕ್ರಿಯೇಟ್ ಮಾಡ್ಕೊಬೋದು. ಸೊ ಇಷ್ಟು ಒಂದು ಒಳ್ಳೆ ಕ್ಯಾಮ್ರಾ. ಸೊ ಇದು ಬಾಡಿ ವೆಯ್ಟು ಸಿಕ್ಕಾಪಟ್ಟೆ ಕಮ್ಮಿ ಇರೋದ್ರಿಂದ 416 ಗ್ರಾಮ್ಸ್ ಇರೋದ್ರಿಂದ ಏನು ಲೆನ್ಸ್ ಎಲ್ಲ ಆ್ಯಡ್ ಮಾಡಿದ್ರೆ ಒಂದು ನಿಯರ್ ಬೈ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಗಿಂಬಲಲ್ಲಿ ನೀವು ಈ ಕ್ಯಾಮ್ರಾನ ಹಾಕ್ಕೊಂಡು ಒಳ್ಳೆ ವೀಡಿಯೋಗಳನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಗಿಂಬಲಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ ಎಷ್ಟು ವೆಯ್ಟ್ ಕಮ್ಮಿ ಇರುತ್ತೋ ಅಷ್ಟು ನಮ್ಗೆ ಆಪ್ರೇಟ್ ಮಾಡೋದಕ್ಕೆ ಖುಷಿ ಆಗುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಈ ಕ್ಯಾಮ್ರಾ ಬಂದ್ಬಿಟ್ಟು ಎಲ್ಲರಿಗೂ ರೆಕಮೆಂಡೆಡ್. ಲೋ ಬಜೆಟ್ನಲ್ಲಿ ನೋಡ್ತಾ ಇರೋವಂಥ ಪ್ರತಿಯೊಬ್ಬರಿಗೂ ಈ ಕ್ಯಾಮ್ರಾ ರೆಕಮೆಂಡೆಡ್. ಯಾಕೆ ಅಂದರೆ ಎಷ್ಟು ಬೇಕೋ ಅಷ್ಟನ್ನೇ ಈ ಕ್ಯಾಮ್ರಾದಲ್ಲಿ ಕೊಟ್ಟಿದ್ದಾರೆ, ಮತ್ತು ನಮ್ಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲೇ ಈ ಕ್ಯಾಮ್ರಾನ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ನಿಮಗೆ 1,30,000 to 1,40,000, 42, 43ವರೆಗೂ ಇದೆ. ಸೊ ಒಂದೊಂದು ವೆಬ್ಸೈಟ್ನಲ್ಲಿ ಒಂದೊಂದು ಪ್ರೈಸ್ ಇದೆ. ನೀವು ಯಾವುದಾದ್ರು ಶಾಪ್ನಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇಲ್ಲ ನಾನು ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ಅಮೆಝಾನ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿದ್ದೀನಿ. ಸೊ ಆ ಲಿಂಕನ್ನು ಯೂಸ್ ಮಾಡಿ ನೀವು ಈ ಕ್ಯಾಮ್ರಾನ ಬೈ ಮಾಡ್ಬೋದು. ಸೊ ಫೈನಲಿ ನಾನು ಮನೋಹರ್ ಆಚಾರ್ ಸಿನಿಮಾಟೋಗ್ರಾಫರ್. ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ನೀವಿನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ. ಧನ್ಯವಾದಗಳು.